ಒಳ್ಳೆ ಕನಸು. ಅದೆಂತ ಕನಸು ರೀ? ಕುಬೇರನಾಗ್ಬೇಕಂತ ಕನಸು. ಅಲ್ಲ ಅವನವನ ಕನಸ್ನಾಗ ಚಿನ್ನದ ಮೊಟ್ಟೆ ನಾನೇ ಹಾಕ್ತಿರೋ ಹಾಗೆ ಕನಸು. ಒಂದು ಮೊಟ್ಟೆ ಹಾಕಿದೆ, ಹಾಗೆ 2 ಮೊಟ್ಟೆ ಹಾಕಿದೆ, 3 ಮೊಟ್ಟೆ ಹಾಕಿದೆ. ಆದ್ರೂ ನನ್ನ ಮಗ ನನ್ಗೆ ಆಸೆ, ಯಾಕಂದ್ರೆ ಬೇಗ ಸಂಬಳಾಗುವುದಲ್ಲ ಅಂತೇಳಿ 4 ಹಾಕಿದೆ, 5 ಹಾಕಿದೆ, 6 ಹಾಕಿದೆ. ಕೊನೆಗೆ 7ನೇ ಚಿನ್ನದ ಮೊಟ್ಟೆ ಹಾಕ್ಬೇಕಂತ ಆಸೆ ಆಯ್ತು ನೋಡಿ. ಬಾಯಿಗೆ ತಿರುಗಿ ಬಿಟ್ಟೆ. ತಿನ್ಗಿದ್ದೆ ತಡ ನಮ್ಮ ಅಮ್ಮ ಬಂದು ಚಾದರ್ ತೆಗೆದು ಅದೇ ಅಮ್ಮ 8ನೇ ಮೊಟ್ಟಿ ಚಿನ್ನದ ಮೊಟ್ಟಿ ಬರ್ತಿರ್ಬೇಕಾದ್ರೆ ಯಾಕೆ ಹೇಳ್ತಿ ಅಮ್ಮ ಅಂದೆ. ಅಮ್ಮ ಅದು ಬೇವರ್ಸಿ ಗೆಟ್ಟವನೆ, ನಿನ್ನ ಚಿನ್ನದ ಮೊಟ್ಟೆ ಹಾಳ್ಬಿಟ್ಲು. 8ನೇ ಚಿನ್ನದ ಮೊಟ್ಟೆ ಹಾಕೋಕ್ ಹೋಗಿ ಬೆಡ್ ಮೇಲೆಲ್ಲ ಸಾಫ್ ಮಾಡೋದು. ಆವಾಗಿಂದ ನಾನು ಅಂದುಕೊಂಡೆ ಈ ಸೌಕಾರ ಬೇಡ, ಶ್ರೀಮಂತ ಆಗುದೇ ಬೇಡ ಅಂತ. ಸಾಕ್ರಿ ನೋಡ್ರಿ, ಒಳ್ಳೆ ಸೀರೆ ತಂದಿದ್ದು ಬರ್ರಿ. ತೋಡ್ಕೊಳ್ಳಿ ಬಸ್ಸು, ಹೆಣ್ಮಕ್ಳು ತುಂಬಾ ರಶು. ಹೆಣ್ಮಕ್ಳು ಬರಾಮ ಕುಳಿರಿ, ಸರ್ಕಾರನೇ ನಿಂತಿತ್ತು. ಇವು ಸೀರೆ ತಕೊಂಬಂದ ನೋಡ, ಯಾರೋ ಕಪ್ಪಡು ಸೊಳ್ಕ ಒಣಸಕ ಸೀರೆ ಕತ್ಕೊಂಬಂದ ಕಾಣತಾನ. ಕಳೆ ಎಲ್ಲ ಹೇಳಿದ್ದು ನಾನು ಕಳ್ಳ ಅಂದ್ರೆ ನಾನು ಕಳ್ಳ, ನೀನು ಕಳ್ಳ, ನಿಮ್ಮ ಅಪ್ಪ ಕಳ್ಳ. ವಾಟರ್ನೆಲ್ಲ ಹೊರಗೆ ಉದುರಿಸ್ಬಿಡ್ಬೇಕು ವರ್ಷಕ್ಕೆ ಒಮ್ಮೆ. ನಮ್ಮ ಮನೆ ಬಂಕ, ನಮ್ಮೂರಿಗೆ ಬಂಕ, ಬಡಿ ಮ್ಯಾಗ ನಂಗೆ ಹೆಂಗ ಸತ್ತಂಗ. ಯಾರಿಗಂತ ಕರಿಯ? ಯಾರಿಗೆ ಕರೀಲಿ? ನಮ್ಮ ಅಪ್ಪಗೆ ಕರಿತೆ. ಅಪ್ಪೋ ನಿಮ್ಮ ಅಪ್ಪ ಕರಿಸಿ, ನಿಮ್ಮ ಅಪ್ಪ ಸೈಕಲ್ ಹೊಡ್ಕೊಂಡು ಹೋಗ್ಬಿಟ್ರ ಮನೆ. ಅವನ್ ಸೈಕಲ್ ಇಂತಾಕತ್ ನೀನ್ಬಿಟ್ಟೆ ನೋಡ್ಬಿಟ್ಲ. ಪಾಪ ಆದಷ್ಟು ಕೂಡ ನೀರಿರೋದಲ್ಲ, ಉಂಡಾದ್ಮೇಲೆ ಕೈ ತೊಡ ನೀರಿಲ್ಲ. ನ್ಯೂಸ್ ಪೇಪರ್ ಅವಸ್ಕೊಂಡಿರೋ ಆಲಮ್ನಿ ಪರಿಸ್ಥಿತಿ ಮಾಡಿ ನಮ್ಮ ಬಾಬಾ. ಮತ್ತೆ ಯಾರಿಗೆ ಕರಿತೀನಿ ನೀನು? ಮತ್ತೆ ನಮ್ ತರಕಾರಿ ಉಮಳಂಗೆ ಕರಿತೇವೆ. ತರಕಾರಿ ಉಮಕಂತಾಗಿ ಉಮಕಂತ ಕರಿತೀಯಾ? ಅವನು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವನಿಗೆ ಗೊತ್ತುಂಟು. ಅಂಗಡಿ ಬಿಟ್ಟು ಬಂದ್ರೆ ನೀವಲ್ಲಿ ಹೆಂಗಸರು ಪೂರ ತರಕಾರಿ ಕರಿತಾರೆ, ಅವನು ಬರೋದಿಲ್ಲ. ಮತ್ತೆ ಅಡಿ ಕರಿತೈತೆ ನೀ ಹಂಗ ತಿಕ್ಕಮ್ಮ ಬೇಡ. ನಮ್ಗೋ ಜಬರ್ದಸ್ತ್ ಒಬ್ಬರು ಕರಿಯ ಸೈಕಲ್ ಅಂಡೆ ಲಕ್ಷ್ಮಣ್ ಅಂಡೆ. ನಿನ್ ಕೈ ಮುಗಿತೀನಿ ಮಾರಾಯ. ಯಾರು ಲಕ್ಷ್ಮಣ್ ಬಂದಾರೆ? ಹುಲಿ ಮಾತ್ರ ಕರಿಬೇಡ ಮಾರಾಯ. ಅವ್ರ ಪಾತ್ರ ನೋಡಿದಾಗ ನಾನು ಸೂಸು ಮಾಡ್ಕೊಂಡಿದ್ದಿತ್ತು. ಸದ್ಯ ಗಂಟೆ ಸಮಯ ಇಲ್ಲ ಕೂತರು. ಇಲ್ಲ ಇದಕ್ಕೆ ಎಫೆಕ್ಟ್ ಬೇರೆ ಕಡೆಯಿಂದ ಕೊಡ್ತಿದ್ದೆ. ಉದುರಿಸ್ಬಿಡುವ 32 ಹಲ್ಲು. ಏನಂದ್ರೆ 32 ಹಲ್ಲು ಉದುರಿಸ್ಬಿಡುವ ಅಂದೆ. ನಂಗೆ 32 ಹಲ್ಲು ಉದುರಿಸಿ ಅಪ್ಪಾರೆ. ಹಿಂಗೆ ಕೊಟ್ಟ ಅಂದ್ರೆ ನಿನ್ನ ಒಟ್ಟು ಉದುರ್ಬೇಳೆ. ನನ್ನಲ್ಲಿ ಉದುರಿಸಿ ಮುಂದೆ ನಿನ್ ಚಡ್ಡಿ ಉದುರ್ಬೇಡ. ಹಲ್ಲು ಉದುರಿಸ್ತಾನಂತ ಹಲ್ಲು ಇರ್ಲಿ ಬಿಡು. ನಾನು ವ್ಯಾಪಾರ ಸೀರೆ ವ್ಯಾಪಾರ ಬಂದಿನ ಮಾರಾಯ. ಅಲ್ಲ ನೋಡ್ದೆ ಗೊತ್ತಾಯ್ತು. ಯಾರ್ದೋ ಮೇಲೆ ಕೊಡಂಗಿಲ್ಲ, ಒಣಸಾಕ ಸೀರೆ ಕಟ್ಕೊಂಡ್ ಬಂದ ಕಾಣ ತಂಗಿ. ಇಲ್ಲ ಸೀರೆ ಬೇಕಾ? ಸವಲತ್ತ ನೋಡದ ಇಲ್ಲ ಮಾರ ಸೀರೆ ಮಾರ ಬಂದಿದ್ ನೋಡಿಲಿ. ಒಳ್ಳೆ ಸೀರೆ ಅದಾವ್. ಒಟ್ಟು ಬಿಡಿಸ್ಕೊಂಡು ನಮ್ಮ ಗಳಿಗೆ ಕೂಡ ಬರುವುದಿಲ್ಲ. ಇವ ಸೀರೆ ಅಳತೆ ಮಾಡೋದು ನೋಡು. ನೀವು ಏನು ಯಾರು ಆಂಟಿಗೆ ಒಳಪಡಿರ? ಹಂಗೆ ಹಾಕೋದೇ ಆಂಟಿ ಇರ್ಬೇಕು. ಆಂಟಿ ಗಿಂಟಿ ಅಲೋ ಮಾಡ್ಬೇಕು ಹೇಳಿಲ್ಲ. ಅಲ್ಲಿ ಅಯ್ಯಾರ್ ಬೇದವ್ರು ಹೊಸ ರೋಡ್ ಮಾಡ್ಲಿಕ್ಕೆ ಅಂತಾರ. ಅಲ್ಲೋ ಕುಂತ್ರು ಸಾಕ್ ಹೆಂಗಸರೇ ತಗನಾಕ ಓಡ್ಬೇಕು ಲವ್ ಮಾಡಕ್ ನಮ್ಗೆ. ಅದು ಸರಿ, ನೀ ಲವ್ ಗಿವ್ ಏನಾದ್ರು ಮಾಡಿ ಸೀರೆ ಬೇಕೈತೆ. ಆದ್ರೂ ಒಂದ್ ಸಣ್ಣ 8ನೇ ಹುಡುಗಿ ಲವ್ ಮಾಡಿದ್ದೆ. 8ನೇ ಹುಡುಗಿ? 8ನೇ ಹುಡುಗಿ ಲವ್ ಮಾಡಿದ್ರೆ 1 ಮೊಳ ಸೀರೆ ಸಾಕು. 1 ಮೊಳ ಸೀರೆ ಉಡ್ಸು. ಸೊಂಟ ಬಂದಾಗ ನೀವು ಕರ್ಕೊಂಡು ಹೋಗ್ಬಿಡಿ ಮಗ. ಲವ್ ಮಾಡ್ತಾನೆ ಮುಖ ನೋಡ. ಆದ್ರೂ ಈ ಸೀರೆದು ಎಟ್ಟರ್ ಮಾಡ್ಕೊಡ್ದೆ ನನಗೆ. ಸೀರೆ ಹೆಚ್ಚಿಲ್ಲ ಮರೆ. ಇದಕ್ಕೊಂದು 800 ರೂಪಾಯಿ ಕೊಡ್ಬಿಡಿ. ಸೀರೆ ಯಾಕೆ
ನಮ್ಮನೆ ಹತ್ರ ನಮ್ಮಪ್ಪ ಗದ್ದೆಯಲ್ಲಿ ಶೇಂಗಾ ಹಾಕಿದ. ಈ ಬಡ್ಡಿ ಮಗ ಹಂದಿ ಬತ್ತಿಲ್ಲ, ಆ ಹಂದಿ ಬಂದ ಶೇಂಗಾ ತಿಂದು ನಂಗೆ ಬಜಾರಿಲ್ಲ. ಹೋಗಿ ಹೋಗಿ ಶೇಂಗಾ ಬುಡಕೆ ಹಾಕ್ಬೇಕಾ? ಓ ಹಂದಿ ಬತ್ತೆ ಹೇಳಿ ರೌಂಡ್ ಸೀರೆ ಕಟ್ತೀಯ? ಎಷ್ಟು ಗದ್ದೆ ಉಂಟು? 4 ಗದ್ದೆ. ಹಬ್ಬದ 4 ಮುಂದೆ ಹಿಂಗ ಬರಬಿಟ್ಟು ಒಂದ್ ಕೆಲಸ ಮಾಡ ಅಮ್ಮನಿ, ನೀನು ಹಂದಿ ತಿಂತ ಹೇಳೋ ಸುತ್ತು ಬಾರು ಸೀರೆ ಉಡ್ಸ್ಬೇಕಲ್ಲ, ಹಂದಿ ಅಂದ್ರೆ ಓಡ್ಬೇಕು. ಹಂಗಾರೆ ಸೀರೆ ಉಡ್ಸ್ಬೇಡ, ನಿಮ್ಮಪ್ಪಂದು 2 ನಿಂದ 2 ಚಡ್ಡಿ ಕಟ್ಟೆ ಬಿಡಿ. 4 ನಂದು ನಮ್ಮಪ್ಪಂದು 7 ಮೂಲೆಗೆ ಆಯ್ತು, ನಿಂದು ನಿಮ್ಮಪ್ಪಂದು ಕೊಡು 4 ಮೂಲೆ ಸಮಾಗ. ಹೌದಾ? ನಾಳೆ ಬಂದು ತಗೊಂಡು ತೋಡು ಪಲ್ಲೆ ಬಸ್ ಕಡೆ ಬಾ ಸಮಾಗ ನೋಡಲ್ಲ. ಅವ್ರ ಕೆಳದ್ ಕಮ್ಮಿ ಆಗೋದಿಲ್ಲ, ನಾವು ಬೆಳದ್ ಕಮ್ಮಿ ಆಗೋದಿಲ್ಲ. ಒಂದ್ ಕೆಲಸ ನಮ್ಮ ಅಭಿಮಾನಿಗಳು ಕೆಳದಂಗು ನಾವು ಬೆಳಿತೇ ಬಿಡ್ತೇವೆ. ಒಂದ್ ಕೆಲಸ ಮಾಡಿ, ನಾನು ನಿನಗೆ ಚಲೋ ಹಂದಿ ಹೆರ್ಕೊಂಡು ಓಡ್ಬೇಕಲ್ಲ, 8,000 ರೂಪಾಯಿ ಸೀರೆ ಉಂಟು ನನ್ನ ಹತ್ರ. 8,000 ರೂಪಾಯಿ 4 ಸೀರೆ ಕಟ್ಟು, ಜಿಗಿ 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 ಆ ಜಿಗಿ ಜಿಗಿ ಲೈಟ್ ಓಡ್ತಾರೆ. 4 ಸೀರೆ 8,000 ರೂಪಾಯಿ ಒಂದು ಸೀರೆ. ಬಡ್ಡಿ ಮಗನ 10 ಸೇರು 36,000 ಆತಿ. ತಂಗಿ ಲೆಕ್ಕ ಬರೋದಿಲ್ಲ ಮೇಡ. ಎಷ್ಟಾಯ್ತು? ತಂಗಿ ನಾನು 36 ಮನೆ ಮನೆ 32. ಹೊಟ್ಟೆ ಸಾಕು. ಆ 32,000ದಲ್ಲಿ ನಾನು 4 ಮೂಲೆ ಚೆರೆ ಕಲ್ಲಿನ ಕಂಪೌಂಡ್ ಆಗೋದಿಲ್ವಾ? ಅಯ್ಯೋ ಗೊತ್ತಿಲ್ಲ ಒಂದ್ ಹಂಗೆ ಮಾಡಿದ್ವಿ ಹೋಗ್ಬಿಡಿ ಸಾಕು. ನಿಮ್ ಸೀರೆ ಇದು ಹಾಕಿರೆ ಹಂದಿಯಲ್ಲ ಬೇರೆ ಹೋಗ್ತಾಗೋದ ನಮ್ಮನೆ ಕೊಡೆ. ಒಂದು ಬಂದೋಬಸ್ತ್ ಮಾಡು ಬೇಗ ಹಾಕಿ. ಆದ್ರೂ ಅಷ್ಟು ಸುಸ್ತಾದ ನಾನು ಕಾಣ್ಲಿಕ್ಕೆ ವ್ಯಾಪಾರನೇ ಇಲ್ಲ. ಬಾಯ ಚಲೋ ಉಂಟು ನಂದು, ಒಂದ್ ತಿನ್ನೋಡು. ಇಷ್ಟು ವರ್ಷದಲ್ಲಿ ಇರಿಟೇಷನ್ ಬಾಳೊಂದು ಹಾಕೊಂಡು ತಿರುಗ್ತೀವಿ. ಅದು ಹೊರಗೆ ಕಾಣ್ಲಿಕ್ಕೆ ಅಷ್ಟೇ, ಒಳಗೆ ಬಂದ್ರೆ ಮಾತು ದೊಡ್ಡದೇ ತೋರಿಸ್ತೆ. ನೀನು ಬೇಡ, ನೀನು ಬಾಳೆಹಣ್ಣು ಬೇಡ. ಹಂಗೆಲ್ಲ ಕಳ್ಸಿ ತಯಾರಿ ಮಾಡಲೇ ಬೇಡ. ನಟಿ ಸತ್ತಿಗೆ ಒಂದು ಗುಂಟಿ ಹೊಡ್ಕೊಂಡೇ ಹೋಗಲ್ಲ. ಗುಂಟ ಹೊಡೆದ್ರಿ ಅದು ನೀನು ಚಮ್ಮ ಸೊಪ್ಪಗೆ ಹೋಗ್ತಿರೋದು. ಅದು ಹೊರಗಿಂದ ಮೊದಲೇ ನಾಪತ್ತೆ ಫಸ್ಟ್. ನಾವು ನೋಡಲ್ಲ ಅಣ್ಣ, ಆವಾಗ ಈ ನಟಿ ಬಂದು ಹೇಳ್ಕ 7:30ಗೆ ಉಳ್ಕ ಬಂದ್ಕೊಂಡು ಕೂತಾನೆ. ಬಾಯಿ ಮುಚ್ಚು, ಮತ್ತೆ ಬಾಯಿ ಒಳಗೆ ಮುಚ್ಚಿ ಹೋಗ. ಆಮೇಲೆ ಮತ್ತೆ ಅಡ್ಡಿಲ್ಲ ಮನೆ ತೆಗಿಯುವ ಮತ್ತೊಂದು ಚಿರ 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 ಅಲ್ಲ ಏನದು ಏನ್ ಮಾರಾಕತ್ತೀರಿ ನೀವು? ನೀವೇನ್ ಸೀರೆ ಮಾರೋದೇನು? ಸೀರೆ ಮಾರಾಕ್ ಬಂದಿರೇನ್ರಿ? ಮತ್ತೆ ಇಷ್ಟೊತ್ತು ನಾನು ಕಪಡ ಶಾಳ ಬಂದ ಹೌದಾ? ಯಾರು ಕಪಡ ಶಾಳಕ್ ಬಂದಿರಿ? ಅವಾಗಿಂದ ಸೀರೆ ಸೀರೆ ಹೋಯ್ತು ಕೊಬ್ಬಿ ಹೊಡ್ಕೊಳಕತ್ತೀನಿ, ಒಂದು ಗಿರಾಕಿ ಇಲ್ಲ ಅಂದಾಗ ಎಲ್ಲ ಹೆಣ್ಣು ಕಪಡ ತಗೊಂಡ್ ಬಂದಿ ಅಂತ ಆಯ್ತು. ಮತ್ತೆ ಯಾರ್ದು? ನಾ ಮದುವೆ ಹಿಂದಿ ಕಪಡ ಇರ್ತದೆ. ಹೌದಾ? ಹಂಗಾದ್ರೆ ಪಕ್ಕದ ಮನೆ ಒಳಗೆ ಇಲ್ಲ ಏನ್ ಮಾಡಕ್ಕೆ ಸೇಲ್ ಅಲ್ಲ. ಈಗ ನಾ ನೋಡೇ ಇಲ್ಲ ನಿಮ್ಮನ್ನ, ನಮಗ್ ಹೆಂಗ್ ಗೊತ್ತಾಗ್ಬೇಕು ನೀವು ಸೀರೆ ಮಾರೋರು ಅಂತ ಹೇಳಿ? ಅಲ್ಲ ನನಗಂತೂ ಸೀರೆನೇ ಉಡಾಕ್ ಬರಂಗಿಲ್ಲ. ನಾ ಸೀರೆ ತಗೊಂಡು ಏನ್ ಮಾಡ್ತೀನಿ? ನಿಂಗ್ ಸೀರೆ ಉಡಾಕ್ ಬರಂಗಿಲ್ಲ? ನಾನು ಉಡಿಸ್ತೀನಿ ಬಾ. ಹೆಂಗೈತೆ ನಿನ್ನ ಮೈ? ಅಂದ್ರೆ ಸೀರೆ ನಾ ಉಡಿಸ್ತೀನಿ ಏನ್ ತಪ್ಪದು? ಅಲ್ಲ ಬಳೆಗಾರ ಬಂದ್ರ ಮುಂದೆ ಕೈ ಕೊಟ್ಟು ಬಳೆ ಹಾಕಿಸ್ಕೊಳ್ತೀರ, ಮೆಹಂದಿ ಹಾಕೊಂಡ್ ಬಂದ್ರ ಕೈ ಮುಂದೆ ಕೊಟ್ಟು ಮೆಹಂದಿ ಹಾಕಿಸ್ಕೊಳ್ತೀರ. ಸೀರೆ ಮಾರೋ ಬಂದ್ರೆ ಸೀರೆ ಯಾಕೆ ಉಡಿಸ್ಕೊಳ್ಳೋದಿಲ್ಲ ಮರಜಿನ? ಏ ಸೀರೆ ಉಡ್ಸಾಕ ನೀನೇ ನಮ್ ಗಂಡೇನೋ? ಹೌದಾ? ಗಂಡ ಆದ್ಮೇಲೆ ಉಡ್ಸುವಂತ, ಈಗ ಬ್ಯಾಡ. ಅದಿರ್ಲಿ ಬಿಡು, ಮತ್ತೇನ್ ಸಮಾಚಾರ? ಏನಿಲ್ಲ, ನಮ್ ಕಡೆ ಏನ್ ಸಮಾಚಾರ ಇಲ್ಲ. ಅಲ್ಲ ಮತ್ತೆ ನಿಮ್ ಸೀರೆ ಏನೋ ಬಾಳ ಚಲೋ ಐತಿ, ಹೆಂಗ್ ಮಾಡಿದ್ ರೇಟು? ಅದಕ್ಕ ನಾ ಏನ್ ಮಾಡಿದೆ ಅಂದ್ರೆ ಈ ಸೀರೆ ವ್ಯಾಪಾರನೇ ಬಿಟ್ಟು ಬಿಡ್ಬೇಕಂತ ಮಾಡೀನಿ. ಯಾಕಂದ್ರೆ ಎಲ್ಲರೂ ಬುಯಿಸ್ಕೊಳ್ಳೋದಾಗೋಯ್ತು ನನ್ನ ಜೀವನದಾಗ. ಹೌದಾ? ಹಂಗಾದ್ರೆ ಒಂದ್ ಕೆಲ್ಸ ಮಾಡ, ನಮ್ಮ ಕಡೆ ಬಂದ್ ಬಿಡ್ರಿ. ಅದ್ರಾಗೂ ನಮ್ಮ ಕಡೆ ಪಾತ್ರೆ ವ್ಯಾಪಾರ ಬಾಳ ಚಲೋ ಹೊತ್ನಾಗ ನಡೀತೈತ. ಅದ್ರಾಗೂ ಕುಕ್ಕರ್ ಪಾತ್ರೆ ಇತ್ತು ಬಾಳ ಮಸ್ತ್ 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 ಆಗಿ ನಡೀತೈತಿ. ಅದಕ್ಕೆ ನಾಳೆಯಿಂದ ಕುಕ್ಕರ್ ತಗೊಂಡ್ ಬಂದ್ಬಿಡು, ಅದೇ ವ್ಯಾಪಾರ ಮಾಡೋಣ.
ಸೀರೆ ವ್ಯಾಪಾರ ಬಿಟ್ಟು ನಾಳೆಗಿಂದ ಪಾತ್ರೆ ವ್ಯಾಪಾರ ಕುಕ್ಕರ್ ಮಾಡ್ಲಿಕ್ಕೆ ಬರ್ಬೇಕೇನ? ಹೌದು ಮತ್ತ ಬಾಳ್ ಚಲೋ ವ್ಯಾಪಾರ ಆಗೈತ್ ನೋಡು. ಇವತ್ತು ನೀನು ಕುಕ್ಕರ್ ವ್ಯಾಪಾರ ಮಾಡ್ರಂತಿ, ಕುಕ್ಕರ್ ನಾಳೆ ಒಬ್ಬ ಹುಡುಗ ಬರುವ ನಿಕ್ಕರ್ ವ್ಯಾಪಾರ ಮಾಡ್ಯಾಳುವ, ಅದೊಂದ್ ಮಾಡ್ಲಿಕ್ಕೆ ಆಗ್ತದ? ಮಾಡು. ಏ, ನೀನ್ ಹೇಳೋದ್ ಕೇಳ್ಕೊಂಡ್ ನಾನ್ ಕೂತ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಹೌದಾ? ಏ, ಎಲ್ಲಿದು ಹೇಳಬೇಡ ನೀನು. ನಿನಗ್ ಸೀರೆ ಬೇಕಾ ಅಷ್ಟೇ ಹೇಳು. ನನಗೆ ಈ ಸೀರೆ ಬೇಡ. ಹ್ಯಾಂಗ ಒಂದ್ ರೇಟ್ ಅಂತ ನೀನಂತೂ ಹೇಳೇ ಇಲ್ಲ. 170 ರೂಪಾಯಿ ಕೊಡು. ಚಲೋ ಸೀರೆ ಕೊಡು. ಈ ಸೀರೆ ಮಹಿಮೆ ಗೊತ್ತಿಲ್ಲ ನಿಂಗೆ? ಏನು ಸೀರೆ ಮೇಲೆ? ಈ ಸೀರೆ ಒಂದು ನೀರಿನ ಬಕೆಟ್ ಅಲ್ಲ ಈಗ ಮಾಡೋದು, ಅರ್ಧ ಅದುಸೋದು. ಈ ಒಂದು ಸೀರೆ ನಾವು 3 ಸೀರೆ ಮಾಡ್ಬೋದು. ಏನು? ಅಲ್ಲ ಏನ್ ಹೇಳಕತ್ತೀರಿ ನೀವು? ಒಂದು ಸೀರೆಲಿ 3 ಸೀರೆನ? ಆ ಬಕೆಟ್ ಅಲ್ಲಿ ನೀರು ಹಾಕುದಾ, ಅರ್ಧ ಅದುಸೋದು, ಮೇಲ್ ಕೆಟ್ಟದು. ಈ ಕೆಂಪು ಬಣ್ಣ ಸೀರೆ ಇಲ್ಲೇ ಬಿಳಿ ಆಯ್ತು ಅಂದ್ರೆ 2ನೇ ಸೀರೆ ರೆಡಿ ಆಯ್ತು. ಮತ್ 3ನೇದು ರೆಡಿ ಮಾಡ್ಬೇಕಂದ್ರೆ 3ನೇ ಸೀರೆ ಈ ಸೀರೆ ಪೂರ್ತಿ ಬಕೆಟ್ ಅಲ್ಲ ಅಂದ್ರೆ ನೋಡಿ, ವೈಟ್ ಕಲರ್ ಸೀರೆ. ಏ 3 ಸೀರೆ ಹಾಕಿಲ್ವಾ? ಬಾಳ್ ಗ್ಯಾರಂಟಿ ಐತಿ ಬಿಡು ನಿನ್ನ ಸೀರೆದು ಏನಂತ ಹೇಳಿ ನನಗೆ ಗೊತ್ತಾತು. ನನಗೆ ಈ ಸೀರೆ ಬೇಡ, ನನಗೆ ಸಾದಾ ಸೀರೆನೇ ಕೊಡು. ಅಲ್ಲ, ಇದು 4ನೇ ಸೀರೆ ಬರೋದು ಕಲರ್ ನಿಮ್ಗೆ ಗೊತ್ತಿಲ್ಲ ಅಲ್ಲ? 4ನೇ ಮತ್ ಬರ್ತೈತೇನು? ಮತ್ತೆ ಮುಂದಿನ ಕಲರ್ ಬರ್ಬೇಕಲ್ಲ? ಹೌದಾ? ಅದನ್ನು ಒಂದ್ ಮಾಡಿ ತೋರ್ಸೇ ಬಿಡಾಕ ನೋಡೇ. ಈ ಮೊದಲನೇ ಕಲರ್ ಬರೋದಿದ್ರೆ ಆ ಕುಳ್ಳ ಪ್ರವೀಣ್ ಇದಲ್ಲ, ಅವ್ರ ಹತ್ರ ಪೇಂಟಿಂಗ್ ಮಾಡಿಸ್ಬೇಕು. 4ನೇ ಸೀರೆ ರೆಡಿ ಆಗುತ್ತೆ. ಏ ಪೇಂಟ್ ಗಿಂಟ್ ಮಾಡಿಸ್ತಿ ಅಂದ್ರೆ ಇದು ಬರೋಬ್ಬರಿ ಸೀರೆ ಅಲ್ಲ ಬಿಡು, ನನಗೆ ಸಾದಾ ಸೀರೆನೇ ಕೊಡು. ಬಿಡ್ಸು ಸತ್ಯ